ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಘವೇಂದ್ರ ಗುರು ಸಾರ್ವಭೌಮರ ಸ್ಮರಣೆಯನ್ನು ಮಾಡ್ತಾ ರಾಯರ ಕೃಪೆ ಅನ್ನುವ ಈ ಮಾಧ್ಯಮದ ಮುಖಾಂತರ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ ರಾಘವೇಂದ್ರ ಸಹಸ್ರ ನಾಮ ಸ್ತೋತ್ರದ ನಾಮದ ಅರ್ಥಚಿಂತನೆಯನ್ನು ಈಗ ಮಾಡೋಣ. ಓಂ ಛಿದ್ರಹಾರಿಣೇ ನಮಃ. ಛಿದ್ರ ಅನ್ನೋದು ರಂಧ್ರ, ಅದರ ಪರ್ಯಾಯ ಶಬ್ದ. ವಿವರ, ರಂಧ್ರ ಅಂತ ಹೇಳ್ತೇವೆ. ಛಿದ್ರ ಅಂತಂದರೆ ರಂಧ್ರ ಅಂದರೆ ಅವಕಾಶ, ಏನೋ ಮಧ್ಯದಲ್ಲಿ ತೊಂದರೆ ಇದೆ ಅಂತ ಅರ್ಥ. ಅದನ್ನು ಪರಿಹಾರ ಮಾಡುವಂಥವ್ರು, ಛಿದ್ರವನ್ನು ಪರಿಹಾರ ಮಾಡುವಂಥವರು ಅಂದರೆ ತೊಂದರೆಯನ್ನು ಪರಿಹರಿಸುವಂಥವರು ಅನ್ನುವ ಅರ್ಥ ಇದೆ. ರಾಯರು ಮಹಾ ಕರುಣಾಶಾಲಿಗಳು. ಬಂದಂತಹ ಆಪತ್ತುಗಳನ್ನು ಪರಿಹಾರ ಮಾಡ್ತಾರೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ನಮ್ಮ ಛಿದ್ರಗಳನ್ನು, ಏನು ಲೂಪ್ ಹೋಲ್ಸ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ, ಅದನ್ನು ಪರಿಹರಿಸ್ತಾರೆ ರಾಯರು. ರಾಯರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ. ರಾಯರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ, ಯಾತ್ರೆಯನ್ನು ಮುಗಿಸಿ ಬರ್ತಾ ಇರುವ ಸಂದರ್ಭದಲ್ಲಿ ನಾಸಿಕ್ನಿಂದ ಕರಾಡಕ್ಕೆ ಬಂದಿದ್ದಾರೆ. ಕರಾಡದಲ್ಲಿ ಒಬ್ಬರು ರಾಯರ ಭಕ್ತರು, ವಾಸುದೇವ ಪಂಥ್ ಅಂತ, ವಾಸುದೇವ ಪಂಥ್ ಸಹವಾಸಿ ಅಂತ ಅವರನ್ನು ಹೇಳ್ತಾರೆ. ಭಾರಿ ಭಕ್ತರು, ರಾಯರ ಅಚ್ಚಿನ್ನ ಭಕ್ತರು, ಬಹಳ ದೊಡ್ಡ ಶ್ರೀಮಂತರು. ರಾಯರನ್ನು ಬರಮಾಡಿಕೊಂಡಿದ್ದಾರೆ. ತಮ್ಮ ಊರಿನಲ್ಲೇ ಕೆಲವು ದಿವಸ ಇದ್ದು ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ರಾಯರು ಅವರ ಮನೆಯಲ್ಲೇ ತಂಗಿದ್ದು ಅಲ್ಲಿಯ ಭಕ್ತ ಜನರಿಗೆಲ್ಲ ಅನುಗ್ರಹ ಮಾಡಿ ಅನೇಕ ಕಡೆಗಳಲ್ಲಿ ಪೂಜಾದಿಗಳನ್ನು ನೆರವೇರಿಸಿ ಕೆಲವು ದಿವಸಗಳ ತನಕ ಇದ್ದು ಭಕ್ತರಿಗೆಲ್ಲ ಪ್ರವಚನಾದಿಗಳನ್ನು ಮಾಡಿ ಸಂದೇಶವನ್ನು ನೀಡಿದ್ದಾರೆ. ಹಾಗೆ ಕೆಲವು ದಿವಸ ಇರ್ತಾ ಇರುವ ಸಂದರ್ಭದಲ್ಲಿ ವಾಸುದೇವ ಪಂಥ್ ಒಮ್ಮೆ ತಮ್ಮ ದುಃಖವನ್ನು ತೋಡಿಕೊಳ್ತಾರೆ. ಮಹಾನುಭಾವರು ರಾಯರು ಬಂದಿದ್ದೀರಿ, ನಮಗೊಂದು ಅಪೇಕ್ಷೆ ಇತ್ತು, ಆದರೆ ಅದು ಇವತ್ತು ಕಷ್ಟ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ. ಏನು, ರಾಯರ ಸನ್ನಿಧಾನದಲ್ಲಿ ಒಂದು ಸಂಗೀತ ಸೇವೆ ಆಗಬೇಕು ಅಂತ ಒಂದು ಅಪೇಕ್ಷೆ ಇತ್ತು. ನಮ್ಮ ಅಳಿಯ, ಆ ವಾಸುದೇವ ಪಂಥವರ ಅಳಿಯ, ಅವರ ಹೆಸರು ಸುರೇಂದ್ರ ಅಂತ, ಭಾರೀ ದೊಡ್ಡ ಸಂಗೀತ ವಿದ್ವಾಂಸರಾಗಿದ್ದರು ಅವರು. ಅವರ ಕೈಯಿಂದ ಹಾಡಿಸ್ಬೇಕು ಅಂತ ಒಂದು ಅಪೇಕ್ಷೆ ನಮಗೇನೋ ಇತ್ತು, ಆದರೆ ಇವತ್ತು ದೈವಚಿತ್ತ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ, ಏನಾಗಿದೆ ಅಂತ ಕೇಳ್ತಾರೆ ರಾಯರು. ಅದಕ್ಕೆ ಆ ಸುರೇಂದ್ರ ಅವರು ಬಹಳ ದೊಡ್ಡ ಗಾಯಕರಾಗಿದ್ದಾರೆ, ಭಾರೀ ಖ್ಯಾತಿಯನ್ನು ಹೊಂದಿದ್ದಾರೆ. ಅವರ ಖ್ಯಾತಿಯನ್ನು ಸಹಿಸದೇ ಇರುವಂತಹ ದುಷ್ಕರ್ಮಿಗಳು ಅವರಿಗೆ ಪ್ರಯೋಗವನ್ನು ಮಾಡಿಸಿ ಮೂಕರನ್ನು ಮಾಡಿಬಿಟ್ಟಿದ್ದಾರೆ. ಸುರೇಂದ್ರ ಅವರಿಗೆ ಮಾತೇ ಹೊರಡದಂತೆ ಆಗಿಬಿಟ್ಟಿದೆ. ಮಾತಾಡಲಿಕ್ಕೆ ಬರಲ್ಲ ಅಂತಾದರೆ ಇನ್ನು ಸಂಗೀತ ಹೇಗೆ ಸಾಧ್ಯ ಆಗತ್ತೆ? ಅಂತಹ ಒಂದು ಪರಿಸ್ಥಿತಿ ಅವರಿಗೆ ಬಂದಿದೆ. ಆ ರೀತಿ ಆಗಿದೆ. ಅದನ್ನು ವಾಸುದೇವ ಪಂಥವರು ತೋಡ್ಕೊಂಡಿದ್ದಾರೆ ರಾಯರ ಹತ್ತಿರ. ಹೀಗೆ ತೊಂದರೆ ಆಗಿದೆ ಸ್ವಾಮಿ, ಹೀಗಾಗಿ ಅದೊಂದು ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ. ರಾಯರು ಅವರನ್ನು ಕರ್ಕೊಂಬರ್ಲಿಕ್ಕೆ ಹೇಳ್ತಾರೆ. ಸುರೇಂದ್ರ ಅವರನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಅಳಿಯನನ್ನು ಕರೆದಿದ್ದಾರೆ. ಸುರೇಂದ್ರ ಅವರು ಬಂದಿದ್ದಾರೆ, ರಾಯರ ಸಮ್ಮುಖದಲ್ಲಿ ನಿಂತಿದ್ದಾರೆ. ನಮಸ್ಕಾರವನ್ನು ಮಾಡಿ ನಿಂತಾಗ ರಾಯರೊಮ್ಮೆ ಸುರೇಂದ್ರ ಅವರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ತಮ್ಮ ದೃಷ್ಟಿಯಿಂದ ಅವರ ಕಡೆ ಒಂದು ದೃಷ್ಟಿಯನ್ನು ಬೀರಿದ್ದಾರೆ ರಾಯರು. ಅವರಲ್ಲಿ ಏನೋ ಒಂದು ವಿಚಿತ್ರವಾದ ಸಂಚಲನ ಆಗಿದೆ. ಅವರ ಕಂಠದಲ್ಲಿ ಒಂದು ವಿಚಿತ್ರವಾದ ವಿದ್ಯುತ್ ಸಂಚಾರ ಆಗಿದೆ. ಆ ಅನುಭವ ಅವರಿಗೆ ಆಗಿದೆ. ಆ ಸುರೇಂದ್ರ ಅವರು, ಗುರುಗಳೇ ಪರಮಾನುಗ್ರಹ ಮಾಡಿದಿರಿ ಅಂತ ಹೇಳಿದರು. ಪಕ್ಕದಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಸುರೇಂದ್ರ ಅವರು ಮಾತಾಡ್ತಾ ಇದ್ದಾರೆ ಅಂತ. ರಾಯರ ಪಾದವನ್ನು ಗಟ್ಟಿಯಾಗಿ ಹಿಡಿತಾ ಇದ್ದಾರೆ ಸುರೇಂದ್ರ ಅವರು. ಸ್ವಾಮಿ ಪರಮಾನುಗ್ರಹ ಮಾಡಿದ್ದೀರಿ ಅಂತ. ಎಲ್ಲರಿಗೂ ಭಾರಿ ಆಶ್ಚರ್ಯ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸುರೇಂದ್ರ ಅವರ ಕಣ್ಣಿನಿಂದ ಆನಂದ ಬಾಷ್ಪ ಹರಿತಾ ಇದೆ. ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅವತ್ತಿನ ದಿವಸ ಸಂಜೆಯ ಹೊತ್ತಿನಲ್ಲಿ ಮೊದಲೇ ಸಂಗೀತ ವಿದ್ವಾಂಸರು, ಅದರಲ್ಲಿ ರಾಯರ ಕರುಣೆ ಬೇರೆ ಸೇರಿಕೊಂಡಿದೆ. ಹೀಗಾಗಿ ಕಂಠ ಬಂದಿದೆ ರಾಯರ ಅನುಗ್ರಹದಿಂದ.
ಭಕ್ತಿ ಪರವಶರಾಗಿ ಅದ್ಭುತವಾದಂತಹ ಸಂಗೀತದ ಕಾರ್ಯಕ್ರಮವನ್ನು ಸುರೇಂದ್ರ ಅವರು ನೀಡಿದ್ದಾರೆ. ಊರಿನ ಜನರಿಗೆಲ್ಲ ಆಶ್ಚರ್ಯ, ಬಹಳ ಸಂತೋಷವೂ ಆಗಿದೆ, ಆಶ್ಚರ್ಯವೂ ಆಗಿದೆ. ವಾಸುದೇವ ಪಂಥವರಿಗೆ ಆದಂತಹ ಆನಂದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಂತೋಷ ಆಗಿದೆ ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ. ಹೀಗೆ ಕಳೆದು ಹೋದಂತಹ ಕಂಠವನ್ನು ನೀಡಿ ರಾಯರು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ಹೀಗೆ ಛಿದ್ರಹಾರಿ, ಛಿದ್ರವನ್ನು ಪರಿಹರಿಸುವ ಅಗಾಧವಾದಂತಹ ಶಕ್ತಿ ಅದು ರಾಯರಲ್ಲಿ ಇದೆ. ಛಿದ್ರ ಅಂತಂದರೆ ಜೀವನದಲ್ಲಿ ಬಂದಂತಹ ಏನು ತೊಂದರೆಗಳಿವೆ ಅದನ್ನು ಪರಿಹರಿಸೋದು. ಈ ರೀತಿಯ ಬಾಹ್ಯವಾದ ತೊಂದರೆಗಳನ್ನು ಪರಿಹರಿಸೋದು ಮಾತ್ರ ಅಲ್ಲ, ನಮ್ಮ ಆಂತರ ತೊಂದರೆಗಳನ್ನು ಕೂಡ, ಛಿದ್ರಗಳನ್ನು ಕೂಡ ಪರಿಹರಿಸ್ತಾರೆ ರಾಯರು. ಏನು ಛಿದ್ರಗಳಿವೆ ಅದನ್ನೆಲ್ಲವನ್ನೂ ಕೂಡ ಮುಚ್ಚಿ ನಮ್ಮನ್ನು ಒಂದು ವ್ಯಕ್ತಿಯನ್ನಾಗಿ ಮಾಡುವಂತಹ ಶಕ್ತಿ ಅದು ರಾಯರಲ್ಲಿದೆ. ರಾಯರು ಆ ರೀತಿಯಲ್ಲಿ ಅನೇಕ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ, ಸನ್ಮಾರ್ಗಕ್ಕೆ ಕರೆದುಕೊಂಡು ಬಂದಿದ್ದಾರೆ, ಅವರನ್ನು ಸರಿದಾರಿಗೆ ಕರೆದುಕೊಂಡು ಬಂದು ದೇವರ ಸೇವೆಯನ್ನು ಮಾಡುವಂತೆ ಅನುಗ್ರಹಿಸಿದ್ದಾರೆ. ಅಂತಹ ಮಹಾನುಭಾವರು ರಾಯರು. ಅವರನ್ನು ನಾವು ಕೃಷ್ಣಾವಧೂತರು ಕೊಂಡಾಡಿದಂತೆ ಛಿದ್ರಹಾರಿ ಎಂಬುದಾಗಿ ಸ್ತೋತ್ರ ಮಾಡೋಣ ಅಂತ ಹೇಳ್ತಾ ಈ ನಾಮದ ಅರ್ಥಚಿಂತನೆಯನ್ನು ಮುಗಿಸೋಣ. ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದಕ್ಕೆ ಮಾಡೋಣ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.